ಗೈಸ್, ಇವತ್ ನಾವು ಸೂಪ್ರಮ್ ಸೋಗೆ ಹೋಗ್ತಿದ್ದೇವೆ. ನಾನ್ ಮಾತ್ರ ಅಲ್ಲ, ನನ್ನೊಟ್ಟಿಗೆ 3 ಜನ ಕಪಿಗಳು ಸಹ ಇದ್ದಾರೆ. ನೋಡಿ, ಇದು ನಮ್ಮ 3 ಜನ ಕಪಿಗಳು. ಹಾಗೆ ಹೋಗಿ ಬಂದು ಹೇಗಿದೆ ಅಂತ ಹೇಳ್ತೀನಿ. ಇದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಸಂಡೇ ಆಗಿದ್ದಕ್ಕೆ ನಮ್ಮ ಊರಿಂದ ಬಸ್ ಸ್ವಲ್ಪ ಕಮ್ಮಿ, ಹಾಗಾಗಿ ನಾವು ಆಟೋ ಮಾಡಿ ಜಂಕ್ಷನ್ಗೆ ಹೋಗ್ತಾ ಇದ್ವಿ. ಆಟೋದಲ್ಲಿ ಸಹ ತುಂಬಾ ತಲಾಟೆ, ತುಂಬಾ ತಮಾಷೆ ಮಾತಾಡ್ತಾ ಇದ್ವಿ. ಹಾಗೆ ನಾವು ಜಂಕ್ಷನ್ ಮುಟ್ಟಿದ್ವಿ. ಜಂಕ್ಷನ್ ಇದು ಮೇಲ್ಪರ್ಮ ಅಂತ. ಇಲ್ಲಿಂದ ಕಾಸರಗೋಡಿಗೆ ಬಸ್ ಬರ್ತದೆ ಕಾನೆಂಗಾಡಿಂದ. ಹಾಗೆ KSRTC ಯಲ್ಲಿ ನಾವು ಕಾಸರಗೋಡಿಗೆ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಸಹ ಜನ ಇಲ್ಲ ಇತ್ತು, ಸಂಡೇ ಆದ ಕಾರಣಕ್ಕೆ ಆರಾಮದಲ್ಲಿ ಹೋದ್ವಿ. ಕಾಸರಗೋಡು KSRTC ಯಲ್ಲಿ ಇಳಿದು ಡೈರೆಕ್ಟ್ ಆಗಿ ಮೂವಿ ಮ್ಯಾಕ್ಸಿಗೆ ಆಟೋ ಮಾಡಿ ಬಂದ್ವಿ. ಕಾಸರಗೋಡಲ್ಲಿ 2 ಥಿಯೇಟರ್ ಇದೆ ಕನ್ನಡ ಮೂವಿ ರನ್ ಆಗುದು. ಒಂದು ಮೆಹಬೂಬ್ ಅಂತ. ಮೆಹಬೂಬಲ್ಲಿ ಸೀಟ್ ಅವೈಲೇಬಿಲಿಟಿ ಇಲ್ಲ ಇತ್ತು ಬುಕ್ ಮೈ ಶೋ ಅಲ್ಲಿ. ಹಾಗಾಗಿ ನಾವು ಡೈರೆಕ್ಟ್ ಮೂವಿ ಮ್ಯಾಕ್ಸಿಗೆ ಬಂದ್ವಿ. ಮೂವಿ ಮ್ಯಾಕ್ಸ್ ಅಲ್ಲಿ ಸಹ ಸೀಟ್ ಇತ್ತು. ಹಾಗಾಗಿ ನಾವು ಕಾಸರಗೋಡಲ್ಲಿ ಬೇರೆ ಒಂದು ಫ್ರೆಂಡ್ ಇದ್ದಾಳೆ, ಹಾಗೆ ಅವಳಿಗೆ ಸಹ ಕಾಲ್ ಮಾಡಿದ್ವಿ ಬರುವಾಗ, ನೀನ್ ಸಹ ಬರ್ತೀಯಾ ಸಂಡೇ ಅಲ್ಲ ಅಂತ. ಹಾಗೆ ಅವಳು ಸಹ ಜಾಯಿನ್ ಆದ್ಲು ನಮ್ಮೊಟ್ಟಿಗೆ. ಅವಳು ಮಾತ್ರ ಸ್ವಲ್ಪ ಬರುವಾಗ ಲೇಟ್ ಆಗಿತ್ತು. ಮತ್ತೆ ಮೂವಿ ಸಹ 1:15ಗೆ, ನಾವು 12:45ಗೆ ರೀಚ್ ಆದ್ವಿ. ಹಾಗೆ ಟಿಕೆಟ್ ಎಲ್ಲ ಮಾಡಿ ಥಿಯೇಟರ್ ಒಳಗೆ ಹೋಗುವಾಗ ಕರೆಕ್ಟ್ ಟೈಮ್ ಆಗಿತ್ತು ನಮ್ದು. ಅವಳು ಕೂಡ 1:15 ಆಗುವಾಗ ರೀಚ್ ಆಗಿದ್ಲು. ಟಿಕೆಟ್ ಎಲ್ಲ ಮಾಡಿದ್ಮೇಲೆ ನಾವೊಂದು ಸೆಲ್ಫಿ ಎಲ್ಲ ತೆಗೆದ್ವು. ಮತ್ತೆ ನನ್ನ ಫ್ರೆಂಡ್ ಕಾಲ್ ಸಹ ಮಾಡ್ತಿದ್ಲು ಎಲ್ಲಿ ಮುಟ್ಟಿದ್ವಿ ಅಂತ. ಹಾಗೆ ಇದು ಥಿಯೇಟರ್ ಒಳಗೆ ಅಂಬಿಯನ್ಸ್ ಅಂತ ತುಂಬಾ ತುಂಬಾ ಚೆನ್ನಾಗಿದೆ. ತುಂಬಾ ಕೂಲ್ ಆಗಿದ್ದ ಅಂಬಿಯನ್ಸ್. ಹಾಗೆ ನೋಡ್ಲಿಕ್ಕೆ ಕೂತ್ಕೊಂಡು ಸ್ವಲ್ಪ ಸೆಲ್ಫಿ ಎಲ್ಲ ತೆಗೆದು ಮೂವಿ ಸ್ಟಾರ್ಟ್ ಆಯ್ತು. ಅದು ಸಹ ಬೊಜ್ಜದು ಸ್ವೀಟ್ ಇದು ಇಂಟ್ರೊಡ್ಯೂಸ್, ತುಂಬಾ ಯೂನಿಕ್ ಆಗಿ ಇಂಟ್ರೊಡ್ಯೂಸ್ ಕೊಟ್ಟಿದ್ದಾರೆ ಅವರು. ಹಾಗೆ ಈ ಸಾಂಗ್ ಅಂತೂ ತುಂಬಾ ಖುಷಿಯಾಗಿತ್ತು ಕೇಳಲಿಕ್ಕೆ. ಅದು ಈಗ ಸಹ ಬಾಯಲ್ಲಿ ಹಾಡ್ತಾ ಇದ್ದೇನೆ. ಮತ್ತೆ ಈ ಸಾಂಗ್ ಅಲ್ಲಿ ಪ್ರಕಾಶ್ ಅಣ್ಣಂದು ಸ್ಟೆಪ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು. ರವಿ ಅಣ್ಣಂದು ಮತ್ತೆ ಪ್ರಕಾಶ್ ಅಣ್ಣಂದು ಸ್ಟೆಪ್. ಮತ್ತೆ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಅಂದ್ರೆ ಈ ಮೂವಿಯಲ್ಲಿ ರಾಜಣ್ಣ ಮತ್ತೆ JP ಅಣ್ಣಂದು. ಹಾಗೆ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಪ್ರಕಾಶ್ ಅಣ್ಣ ಆಗಿರ್ಲಿ, ಮತ್ತೆ ರವಿ ಅಣ್ಣ ಬಂದು, ಮತ್ತೆ ಪ್ರಕೃತಿ ಅಮ್ಮೀನ ಅವಳು ಅಂದ್ರೆ ನನ್ನದು ಮೊದಲಿಂದನೇ ಪರಿಚಯ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂವಿಯಿಂದನೇ ತುಂಬಾ ಪರಿಚಯ. ಅವಳು ಈ ಮೂವಿಯಲ್ಲಿ ಆಕ್ಟ್ ಮಾಡಿದಳು ಹೇಳುವಾಗ ನನಗೆ ತುಂಬಾ ತುಂಬಾ ಖುಷಿಯಾಗಿತ್ತು. ಮತ್ತೆ ರಾಜಣ್ಣಂದು ಎಂಟ್ರಿ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಸಖತ್ತಾಗಿ ಕೊಟ್ಟಿದ್ದಾರೆ. ಎನಿಸ್ಲಿಲ್ಲ ಈ ತರ ಒಂದು ಎಂಟ್ರಿ ಕೊಡ್ತಾರೆ ಅಂತ ರಾಜಣ್ಣ. ಹಾಗೆ ಅವರು ಸಿಂಪಲ್ ಮಾಯನ ಆಗಿದ್ದಕ್ಕೆ ಎಂಟ್ರಿ ಕೂಡ ಸಿಂಪಲ್ ಆಗಿ ತುಂಬಾ ಯೂನಿಕ್ ಆಗಿತ್ತು. ಈ ಮೂವಿಯಲ್ಲಿ ಸ್ಟಾರ್ಟಿಂದ ಎಂಡಿನ ತನಕ ನೆಗಡಿದೇ ಆಯ್ತು. ನಾವಂತೂ ನಗಡಿ ಹೊಟ್ಟೆಲಿರುವ ಎಲ್ಲಾ ಸಂಕಟವನ್ನು ತೆಗೆದು ಹೊರಗೆ ಹಾಕಿದ್ವಿ. ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಇದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ನಾನು ಸ್ಟಾರ್ಟಿಂಗ್ ಹೇಳಿದಾಗೆ, ಬಟ್ ಇದು ನನ್ನ ಮನಸ್ಸಿನ ಮಾತುಗಳು. ತುಂಬಾ ಚೆನ್ನಾಗಿ ಮೂವಿ ಕೊಟ್ಟಿದ್ದಕ್ಕೆ ಸೂಪ್ರಮ್ ಸೋ ಟೀಮಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳು. ಮತ್ತೆ ನೋಡಿ, ಜನರೆಲ್ಲ ಹೌಸ್ಫುಲ್ ಆಗಿತ್ತು. ನಾವು ಹೋಗುವಾಗ ಫುಲ್ ಎಂಜಾಯ್ ಮಾಡಿದ್ರು, ಯಾರು ಸಹ ಎದ್ದು ಹೋಗ್ಲಿಲ್ಲ. ಮತ್ತೆ ಸಂಡೇ ಆದ ಕಾರಣಕ್ಕೆ ತುಂಬಾ ಹೊರಗೆ ಸಹ ಜನ ಇದ್ರು. ಹಾಗೆ ಹಸು ಆಗ್ತಿತ್ತು. ನನ್ನ ತಂಗಿ ಸಜೆಸ್ಟ್ ಮಾಡಿದ್ಲು, ಕಾಸರಗೋಡಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ MJMK ಟೇಸ್ಟಿ ಹಟ್ ಅಂತ ಇದೆ, ತುಂಬಾ ಚೆನ್ನಾಗಿದೆ ಅಲ್ಲಿ ಫುಡ್ ಅಂತ. ಹಾಗೆ ನಾವು ಹೋದ್ವಿ. ಚಿಕ್ಕದಾದ್ರೂ ಚೊಕ್ಕದಾಗಿ ತುಂಬಾ ಹೈಜಿನಿಕ್ ಆಗಿತ್ತು. ಹಾಗೆ ನಾವು ವೆರೈಟಿ ಆರ್ಡರ್ ಮಾಡಿದ್ವಿ. 3 ಸೂಪ್ ಆರ್ಡರ್ ಮಾಡಿದ್ವಿ. ಫಸ್ಟ್ 1/2 ಮಾಡಿದ್ವಿ. ಸೂಪ್ ಸಹ ನೋಡಿ ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ಸೂಪ್ ವಿತ್ ಎಗ್ ಸಹ ಹಾಕಿದ್ರು, ತುಂಬಾ ಟೇಸ್ಟಿ ಆಗಿತ್ತು. ಮತ್ತೆ ಚರ್ಮುರಿ ಸಹ ಕ್ರಿಪ್ಸಿ ಆಗಿತ್ತು.
ನೋಡಿ ಇದು ಎಗ್ ಬುಲ್ಸಿ ಅಂತ, ಚರ್ಮುರಿ ವಿತ್ ಎಗ್ ಬುಲ್ಸಿ ಅಂತ. ಇದು ಸಹ ತುಂಬಾ ಕ್ರಿಪ್ಸಿ ಆಗಿತ್ತು. ಇದು ನಾನು ತಿನ್ನೋದು ವಿಡಿಯೋ ಈಗ ಮಾಡ್ತೇನೆ, ಹಾಕ್ತೇನೆ. ಟೇಸ್ಟ್ ಮಾಡ್ಬೇಕಿದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 9/10 ಕ್ರಿಪ್ಸಿ ಆಗಿತ್ತು. ಮತ್ತೆ ನನ್ನ ತಂಗಿ ಮತ್ತೆ ನನ್ನ ಇನ್ನೊಂದು ಕಸಿನ್ ಅವ್ರದ್ದು ಟೇಸ್ಟ್ ಹಟ್ ಅವ್ರದ್ದು ಸ್ಪೆಷಲ್ ಆರ್ಡರ್ ಮಾಡಿದ್ದು. ಮತ್ತು ಇದು ಸಹ ಜ್ಯೂಸ್ ಸಹ ಆರ್ಡರ್ ಮಾಡಿದ್ಲು ಅವಳು, ಅವಿಲ್ ಮಿಲ್ಕ್ ನಾರ್ಮಲ್ ಆಗಿ, ಅದು ಸಹ ಬಂದಿತ್ತು. ನಾನು ಲೈಮ್ ಸೋಡಾ ತಗೊಂಡಿದ್ದೆ. ಹಾಗೆ ಅಲ್ಲಿಂದ ಸೀದಾ ಕಲ್ಯಾಣ್ ಸಿಲ್ಕಿಗೆ ಹೋದ್ವಿ. ಮಾಡಲಿಕ್ಕೆ ಅಂತ ಕೆಲಸ ಇಲ್ಲ, ಹೊರಗೆ ಬಂದದಲ್ಲ, ಡೇ ಔಟ್ ಅಂತ ಒಂದು ದಿನ ಇಡೀ ಸುತ್ತಲಿಕ್ಕೆ ಆಯಿತು. ಕಲ್ಯಾಣ ಸಿಲ್ಕ್ಸ್ ಅಲ್ಲಿ ಆದಿ ಸೇಲ್ಸ್ ಆಗ್ತಾ ಉಂಟು, ಹಾಗಾಗಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದು. ಇವಾಗ ಇಲ್ಲಿ ಇದು ಸಹ ಉಂಟಾ ಅಂತ, ಜ್ಯುವೆಲರೀಸ್ ಸಹ ಉಂಟು ನೋಡಿ. ಇವಳು ಬಾರಿ ಬಾರಿ ಚೂಡಿದಾರ್ ಪೀಸ್ ಎಲ್ಲ ನೋಡ್ತಾ ಇದ್ದಾಳೆ. ಇದು ಚೆನ್ನಾಗಿದೆ, ಮೆಟೀರಿಯಲ್ಸ್ ಸಹ ಒಳ್ಳೆಯದು. ತುಂಬಾ ಶಾಪಿಂಗ್, ಇವತ್ತು ಸಂಡೇ ಅಲ್ಲ, ತುಂಬಾ ಜನ ಇದ್ದಾರೆ ಶಾಪಿಂಗ್ ಬಂದಿದ್ದಾರೆ. ಎರಡು ಸಾರಿ ತಕೊಂಡು ನಾವು ಸೀದಾ ಬಿಲ್ಲಿಂಗ್ ಕಡೆಗೆ ಬಂದ್ವಿ. ಇವರು ಇನ್ನೂ ಸಹ ಚೂಡಿದಾರ ಪೀಸ್ ಕಲೆಕ್ಷನ್ನೇ ನೋಡ್ತಾ ಇದ್ರು. ಹಾಗೆ ಮತ್ತು ಈ ಪೀಸಿಗೆ ಎಷ್ಟು ಅಂತ ಕೇಳ್ತಿದ್ರು. ನೀವು ಕೇಳ್ತಾ ಕೂತ್ಕೊಳ್ಳಿ ಅಂತ ಹೇಳಿ ನಾನು ಬಿಲ್ಲಿಗೆ ಹೋದೆ. ಬಿಲ್ ಮಾಡಿ ನಮ್ಮ ಪಯಣ ಮನೆ ಕಡೆಗೆ. ಹಾಗೆ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಬಾಯ್.